ಬಿಯರ್ ಪ್ರಿಯರೇ ಎಚ್ಚರ ಎಚ್ಚರ. ಎಕ್ಸ್ಪೈರಿ ಮದ್ಯದ ಮಹಾದಂಧೆ ಬಯಲು ಮಾಡಿದ್ದೇವೆ ಒಮ್ಮೆ ನೋಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹೇಳಿ ಕೇಳಿ ರಾಜಕೀಯ ಚತುರರ ಜಿಲ್ಲೆ. ಇದೇ ಜಿಲ್ಲೆಯ ರಾಮನಗರದಲ್ಲಿ ಭಾರಿ ಅಕ್ರಮ ಮದ್ಯದಂಧೆ ಪತ್ತೆಯಾಗಿದೆ. ಅದು ಏನು ಹೇಗೆ ಹೇಳ್ತೀವಿ ನೋಡಿ. ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಅನ್ನೋದು ಇದ್ದೇ ಇರುತ್ತೆ. ಕೆಲ ಮದ್ಯಗಳಿಗೆ ಅವಧಿ ಅನ್ನೋದೇ ಇರಲ್ಲ. ಹಳೆಯದಾದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಆದರೆ ಬಿಯರ್ ಹಾಗಲ್ಲ, ಅದಕ್ಕೆ ಎಕ್ಸ್ಪೈರಿ ಅನ್ನೋದು ಇದ್ದೇ ಇರುತ್ತೆ. ಹೌದು, ರಾಮನಗರದಲ್ಲಿ ಅವಧಿ ಮೀರಿದ ಬಿಯರ್ ಮತ್ತು ಮದ್ಯವನ್ನು ಸಂಗ್ರಹಿಸಿ ಗ್ರಾಮೀಣ ಭಾಗಗಳಲ್ಲಿ ಮಾರಾಟ ಮಾಡಲು ಯತ್ನಿಸಿದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಐಜೂರು ಠಾಣೆ ಪೊಲೀಸ್ ದಾಳಿ ವೇಳೆ ಕರ್ನಾಟಕ ರಾಜ್ಯ ಪಾನೀಯ ನಿಗಮದ 52 ವರ್ಷದ ಸೂಪರ್ವೈಸರ್ ಸುರೇಶ್ ಅವರ ಮನೆಯಲ್ಲಿ ವಿವಿಧ ಕಂಪನಿಗಳ 20 ಬಾಕ್ಸ್ ಎಕ್ಸ್ಪೈರಿ ಮದ್ಯ ಪತ್ತೆಯಾಗಿದೆ. ಈ ಮದ್ಯವನ್ನು ನಾಶಪಡಿಸಬೇಕಾಗಿದ್ದರೂ ಗೋಡೌನ್ನಿಂದ ಅಕ್ರಮವಾಗಿ ಮನೆಗೆ ತಂದು ಸಂಗ್ರಹಿಸಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಯುಬಿ ಎಕ್ಸ್ಪರ್ಟ್ ಪ್ರೀಮಿಯಂ ಸ್ಟ್ರಾಂಗ್ ಬಿಯರ್, ಕಿಂಗ್ ಫಿಶರ್ ಅಲ್ಟ್ರಾ ಪ್ರೀಮಿಯಂ ಸ್ಟ್ರಾಂಗ್ ಬಿಯರ್ ಹಾಗೂ ಮ್ಯಾಜಿಕ್ ಮೂಮೆಂಟ್ ವೋಡ್ಕಾ ಸೇರಿದಂತೆ ಹಲವು ಬ್ರ್ಯಾಂಡ್ಗಳ ಮದ್ಯಗಳು ಈಗಾಗಲೇ 3-4 ತಿಂಗಳು ಅವಧಿ ಮೀರಿವೆ ಎಂದು ತಿಳಿದು ಬಂದಿದೆ. ಅಬಕಾರಿ ಡಿಸಿ ಸೂಚನೆಯಂತೆ ನಾಶಪಡಿಸಬೇಕಿದ್ದ 640 ಬಾಕ್ಸ್ ಮದ್ಯದಲ್ಲಿ 20 ಬಾಕ್ಸ್ಗಳನ್ನು ನಾಶಪಡಿಸದೆ ಅಕ್ರಮವಾಗಿ ಸಂಗ್ರಹಿಸಲಾಗಿದೆ. ಇದಕ್ಕಾಗಿ ಗೋಡೌನ್ನ ಸಿಸಿ ಕ್ಯಾಮೆರಾಗಳನ್ನು ಆಫ್ ಮಾಡಲಾಗಿತ್ತು ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಇದನ್ನು ಹೇಗೆ ಮಾರಾಟ ಮಾಡ್ತಾರೆ ಗೊತ್ತಾ? ಇದೇ ಬಾರ್ಗಳಿಗೆ ಕಡಿಮೆ ಬೆಲೆಗೆ ಕೊಟ್ಟು ಮಾರಾಟ ಮಾಡ್ತಾರೆ. ನಾಶಪಡಿಸಬೇಕಿದ್ದ ಮದ್ಯದಲ್ಲಿ ಅಧಿಕಾರಿ ಮತ್ತು ಬಾರ್ ಓನರ್ ಇಬ್ಬರಿಗೂ ಭರ್ಜರಿ ಲಾಭ ಮಾಡ್ಕೋತಾರೆ. ದುಷ್ಪರಿಣಾಮ ಮಾತ್ರ ಮದ್ಯ ಪ್ರಿಯರಿಗೆ ತಾಗುತ್ತೆ. ರಾಮನಗರದ ಅರ್ಚಕರಹಳ್ಳಿ ಸಮೀಪದ ಕರ್ನಾಟಕ ಪಾನೀಯ ನಿಗಮದ ಗೋಡೌನ್ನಿಂದ ಈ ಮದ್ಯವನ್ನು ಸಾಗಿಸಲಾಗಿದೆ. ಈ ದಂಧೆಗೆ ಇನ್ನೂ ಹಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಹಕಾರ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ಹಣದಾಸೆಗೆ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಈ ಅಕ್ರಮ ವ್ಯವಹಾರ ಇದೀಗ ಬಯಲಾಗಿದೆ. ಐಜೂರು ಠಾಣೆ ಪೊಲೀಸರು ಸುರೇಶ್ ಅವರನ್ನ ಬಂಧಿಸಿ ನಂತರ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಐಜೂರು ಠಾಣೆ ಪೊಲೀಸರಿಂದ ಮುಂದುವರಿದ ತನಿಖೆ ನಡೆಯುತ್ತಿದೆ. ಸಾರ್ವಜನಿಕರಿಗೆ ಎಚ್ಚರಿಕೆ: ಮದ್ಯ ಖರೀದಿಸುವಾಗ ಅವಧಿ ದಿನಾಂಕ ಪರಿಶೀಲಿಸಿ. ಅನುಮಾನಾಸ್ಪದ ಮದ್ಯ ಮಾರಾಟದ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.